Again, it's a rich thing. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಮುಂದೆ ತಂದಿಟ್ಟಿರೋದು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್. ಸೊ ಲಾಸ್ಟ್ ಟೈಮು ನಾನು ಕಿಯಾ ಸೈರೋಸ್ದು ವೀಡಿಯೋ ಮಾಡಿದ್ದೆ, ಈ ಸಲ ಕ್ಲಾವಿಸ್ದು. ಸೊ ಈ ಗಾಡಿ ಇವಾಗ ತಾನೇ ಆದರ್ಶ್ ಕಿಯಾ ಶೋರೂಮಲ್ಲಿ ಅನ್ವೀಲ್ ಆಗಿದೆ. ಸೊ ಇವ್ರದ್ದು ಎರಡು ಶೋರೂಮ್ ಇದೆ ಮೈಸೂರಲ್ಲಿ, ಒಂದು ಹಿನ್ಕಲ್ ರೋಡಲ್ಲಿ ಮತ್ತು ಇನ್ನೊಂದು JLB ಶೋರೂಮಲ್ಲಿ. ಸೊ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಈ ಗಾಡಿದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನಾನು ತಿಳಿಸ್ತೀನಿ. ಸೊ ಇನ್ ಕೇಸ್ ಏನಾದರೂ ನೀವು ಈ ಗಾಡಿ ನೋಡಿ ಇಷ್ಟ ಆಯಿತು ಅಂತಂದರೆ, ಅಥವಾ ನಾನು ಇಲ್ಲ ಈ ಗಾಡಿನ ಒಂದ್ಸಲಿ ನೋಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಸ್ಕ್ರೀನ್ ಮೇಲೆ ನಮಗೆ ಒಂದು ಟಾಪ್ ರೈಟ್ ಕಾರ್ನರಲ್ಲಿ ಒಂದು ನಂಬರ್ ನಿಮಗೆ ಫ್ಲ್ಯಾಶ್ ಆಗ್ತಾಯಿದೆ. ಸೊ ಆ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಕಂಪ್ಲೀಟು ಡೀಟೇಲ್ಸ್ ಸಿಗುತ್ತೆ. ಇನ್ ಕೇಸ್ ನೀವು ಬುಕ್ಕಿಂಗ್ ಮಾಡ್ಕೋಬೋದು ಅಂದರೂ ಕೂಡ ಮಾಡ್ಕೋಬೋದು. ಸೊ ಡೆಲಿವರೀಸು ಆದಷ್ಟು ಬೇಗ ಆಗುತ್ತೆ. ಸೊ ಇದ್ರ ಲಾಂಚ್ ಬಂದು ಈ ತಿಂಗಳು 23ನೇ ತಾರೀಕು ಲಾಂಚ್ ಮಾಡ್ತಾಯಿದ್ದಾರೆ. ಸೊ ಫಸ್ಟು ನಿಮಗೆ ಈ ಗಾಡಿದ ಕೀ ತೋರಿಸ್ತೀನಿ. ಸೊ ಕೀ ನೋಡ್ತಾ ಇರ್ಬೋದು ನೀವು, ಎಷ್ಟು ಪ್ರೀಮಿಯಮ್ ಆಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಪ್ರೀಮಿಯಮ್ ಆಗಿದೆ. ಸೊ ಅನ್ಲಾಕ್ ಮಾಡೋಣ. ಸೊ ಫ್ರಂಟು ನಿಮಗೆ ಕ್ಯಾರೆನ್ಸ್ ಕ್ಲಾವಿಸ್ ಈ ಥರ ಇದೆ. ಸೊ ಕ್ಯಾರೆನ್ಸ್ ಕ್ಲಾವಿಸ್ ಅಂದರೆ ಏನಪ್ಪ? ಸೊ ಕ್ಯಾರೆನ್ಸ್ದು ಇದೇನಾದ್ರು ಫೇಸ್ ಲಿಫ್ಟ್ ಅಂತಂದರೆ ಅದಲ್ಲ. ಸೊ ನಿಮಗೆ ಕ್ಯಾರೆನ್ಸ್ ವಾಸ್ ಆಲ್ರೆಡಿ ಎ ಪ್ರೀಮಿಯಮ್ MPV. ಸೊ ಇದನ್ನು ನಿಮಗೆ ಇನ್ನೂ ಪ್ರೀಮಿಯಮ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಹೊಸ ಪ್ಯಾನರಮಿಕ್ ಸನ್ ರೂಫು, 360 ಡಿಗ್ರಿ ಕ್ಯಾಮ್ರಾ ಮತ್ತು ಬಿಗ್ಗರ್ ಅಲಾಯ್ ವೀಲ್ಸು, LED ಹೆಡ್ ಲ್ಯಾಂಪ್ಸು, ಕನೆಕ್ಟಿಂಗ್ DRLಸು ಮತ್ತು ಕನೆಕ್ಟಿಂಗ್ ಟೇಲ್ ಲ್ಯಾಂಪ್ಸ್ ಕೂಡ ಎಲ್ಲ ನಿಮಗೆ ಕಂಪ್ಲೀಟ್ ಪ್ರೀಮಿಯಮ್ ವೆಹಿಕಲ್ಲು. ಸೊ ನೋಡೋಣ. ಸೊ ಫ್ರಂಟಿಂದ ನೋಡೋಕೆ ನಿಮಗೆ ಗಾಡಿ ಈ ಥರ ಇದೆ. ಸೊ ಫ್ರಂಟ್ ನಿಮಗೆ 3 ಪಾಡ್ ಹೆಡ್ ಲ್ಯಾಂಪ್ಸು, 3 LED ಹೆಡ್ ಲ್ಯಾಂಪ್ಸ್ ಇದೆ. ಮತ್ತು ಮೇಲ್ಗಡೆ ಇಲ್ಲಿ ಬಂದು ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ಮತ್ತು ಫ್ರಂಟು ನಿಮಗೆ ಇಲ್ಲಿ ನಾನು ಹೇಳ್ದಂಗೆ ಕನೆಕ್ಟಿಂಗ್ LED DRLs ಕೂಡ ಸಿಗುತ್ತೆ. ಸೊ ಸೈಡಿಂದ ನೋಡೋದು ಅಂತಂದರೆ, ಸೊ ಆಲ್ಮೋಸ್ಟ್ ನಿಮಗೆ ಕ್ಯಾರೆನ್ಸ್ ಇನ್ಸ್ಪಿರೇಷನ್ ತೊಗೊಂಡಿದೆ, ಬಟ್ ಮಚ್ ಮೋರ್ ಪ್ರೀಮಿಯಮ್. ನಿಮಗೆ ಆವಾಗಲೇ ಹೇಳ್ದಂಗೆ ನಿಮಗೆ ಮೇಲ್ಗಡೆ ಒಂದು ರೂಫ್ ರೈಲ್ ಇದೆ ಮತ್ತು ಕೆಳಗಡೆ 17 ಇಂಚ್ ವೀಲ್ಸ್ ಇದೆ. ಸೊ ಕ್ಯಾರೆನ್ಸಲ್ಲಿ ನಿಮಗೆ 16 ಇಂಚ್ ಸಿಗ್ತಾಯಿತ್ತು, ಬಟ್ ಇದರಲ್ಲಿ 17 ಇಂಚು ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು 215 ಸೆಕ್ಷನ್ ಟೈರ್ಸ್ ಆಗಿರೋದ್ರಿಂದ, ತುಂಬ ಬ್ರಾಡ್ ಟೈರ್ ಆಗಿರೋದ್ರಿಂದ ಸೊ ನಿಮಗೆ ಸ್ಟೆಬಿಲಿಟಿ ಎಲ್ಲ ತುಂಬ ಸೂಪರ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡ್ ನೋಡೋಣ. ಸೊ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಡಿಸೈನ್ ಈ ಥರ ನಿಮಗೆ ಸಿಗ್ತಾಯಿದೆ. ಸೊ ನಿಮಗೆ LED ಟೈಲ್ ಲ್ಯಾಂಪ್ಸ್, ನಿಮಗೆ ಆಲ್ರೆಡಿ ಹೇಳ್ದಂಗೆ LED ಟೈಲ್ ಲ್ಯಾಂಪ್ಸ್ ಸಿಗುತ್ತೆ. ಪ್ಲಸ್ ನಿಮಗೆ ಇಲ್ಲಿ ಕನೆಕ್ಟಿಂಗ್ DRLs. ಸೊ ಇದು ನಿಮಗೆ ಗಾಡಿದು ಲುಕ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಡೈರೆಕ್ಟ್ ಇವಾಗ ಹೆಂಗಿದ್ರು ಹಿಂದುಗಡೆ ಬಂದಿದ್ವಿ, ನಿಮಗೆ ಬೂಟ್ ಸ್ಪೇಸ್ ತೋರಿಸ್ತೀನಿ. ಸೊ ಇಲ್ಲಿ ಬಟನ್ ನಾನು ಪ್ರೆಸ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಜಸ್ಟ್ ಒಂದ್ಸಲಿ ಪ್ರೆಸ್ ಮಾಡಿದ್ರೆ ನಿಮಗೆ, ಸೊ ದಿಸ್ ಈಸ್ ದ ಬೂಟ್ ಸ್ಪೇಸ್. ಸಖತ್ ಸ್ಪೇಸ್ ಇದೆ ನಿಮಗೆ. ಸೊ ಇನ್ಕ್ಲೂಡಿಂಗ್ ನಿಮ್ಗೇನಾದರೂ ಸೀಟ್ನ ಬೆಂಡ್ ಮಾಡಿಕೊಂಡ್ರು ಕೂಡ ನಿಮಗೆ ಆಲ್ಮೋಸ್ಟ್ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಐ ಥಿಂಕ್ ದಿಸ್ ಇಸ್ ಆ್ಯಡಿಕ್ವೇಟ್ ಫಾರ್ ಯುವರ್ ಫ್ಯಾಮಿಲಿ. ಸೊ ಇವಾಗ ಡೈರೆಕ್ಟು ಒಳಗಡೆ ಹೋಗೋಣ. ಸೊ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೊಂದು ಕೀ ಜೋಬಲ್ಲಿತ್ತು ಅಂತಂದರೆ ಈ ಬಟನ್ ನಮ್ಮ ಕೈಯಲ್ಲಿ ಅನ್ಲಾಕ್ ಆಗುತ್ತೆ. ಸೊ ದಿಸ್ ಈಸ್ ದ ಇಂಟೀರಿಯರ್ ಆಫ್ ದ ನ್ಯೂ ಕ್ಯಾರೆನ್ಸ್ ಕ್ಲಾವಿಸ್. ಸೊ ಕ್ಯಾರೆನ್ಸ್ಗೆ ಹೋಲಿಸ್ಕೊಂಡ್ರೆ ದಿಸ್ ಈಸ್ ಎ ಲಾಟ್ ಮೋರ್ ಪ್ರೀಮಿಯಮ್ ದ್ಯಾನ್ ದಟ್ ಮಾಡೆಲ್. ಸೊ ನಿಮಗೆ ಫಸ್ಟು ಹೈಲೈಟ್ ಆಫ್ ದಿಸ್ ಇಂಟೀರಿಯರ್ ಏನಂತ ಹೇಳಿದ್ರೆ, ಡ್ಯೂಯಲ್ ಸ್ಕ್ರೀನ್ಸ್. ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಇನ್ನೊಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಸೊ ನಿಮಗೆ ಇದು ಸೈರೋಸಲ್ಲಿ ಕೂಡ ಇದೆ ಮತ್ತು ಕಿಯಾ ಸೆಲ್ಟೋಸಲ್ಲಿ ಕೂಡ ಇದೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಇದು ಸ್ಟೇರಿಂಗ್ ವೀಲು. ಸೊ ಈ ಸ್ಟೇರಿಂಗ್ ವೀಲ್ನ ನೀವು ಕಿಯಾ ಸೈರೋಸಲ್ಲಿ ನೋಡಿದರೆ, ಸೊ ಇಲ್ಲಿ ಇಂಜಿನ್ ಬಟನ್ ಸ್ಟಾರ್ಟ್ ಸ್ಟಾಪ್ ಇದೆ. ಆನ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಸೊ ಸೌಂಡ್ ಕಮ್ಮಿ ಮಾಡೋಣ. ಸೊ ಗಾಡಿ ಆನ್ ಆಗಿದೆ. ಇವಾಗ ನಿಮ್ಗೆ ನೋಡ್ತಾ ಇರ್ಬೋದು, ನಿಮಗೆ ಕಂಪ್ಲೀಟ್ ಡಿಜಿಟಲ್ ಕ್ಲಸ್ಟರ್ ಕೂಡ ಇದೆ. ಇಲ್ಲಿ ನೀವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಪ್ಲಸ್ ನಿಮಗೆ ಡ್ಯಾಶ್ ಕ್ಯಾಮ್ ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ವೆರಿ ಯುನೀಕ್. ನಿಮಗೆ ಒಳಗಡೆ ಇರೋದು ಕೂಡ ರೆಕಾರ್ಡ್ ಆಗುತ್ತೆ, ಆಚೆಗಡೆ ಕೂಡ ರೆಕಾರ್ಡ್ ಆಗುತ್ತೆ. ಸೊ ನಿಮಗೆ ಈ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನಿಮಗೆ ಎಲ್ಲ ಕಿಯಾ ಗಾಡಿಗಳಲ್ಲಿ ಇರೋ ಥರ ತುಂಬ ಲಾಟ್ ಆಫ್ ಫೀಚರ್ಸ್ ಕೂಡ ಇದೆ. ಮತ್ತು ನಿಮಗೆ ವೈರ್ಲೆಸ್ ಆ್ಯಪಲ್ ಆ್ಯಂಡ್ರಾಯ್ಡ್ ಆಟೋ ಸಿಗುತ್ತೆ. ತುಂಬ ಸ್ಮೂತ್ ಆಪರೇಟೆಡು. ನಿಮಗೆ ಬಿಲ್ಟ್ ಇನ್ ನೇವಿಗೇಷನ್ ಬರುತ್ತೆ, ಫೋನ್ ಪ್ರೊಜೆಕ್ಷನ್ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಬೋಸ್ ಸ್ಪೀಕರ್ಸ್ ಕೂಡ ಸಿಗೋದ್ರಿಂದ ತುಂಬಾ ಸೌಂಡ್ ಎಕ್ಸ್ಪೀರಿಯೆನ್ಸ್ ತುಂಬ ಸಕ್ಕತ್ತಾಗಿರುತ್ತೆ. ಸೊ ಇಂಟೀರಿಯರ್ ಬಗ್ಗೆ ಮಾತಾಡಿದ್ರೆ ಇಷ್ಟೇ. ಕೆಳಗಡೆ ನಿಮಗೆ ವೈರ್ಲೆಸ್ ಚಾರ್ಜರ್ ಕೂಡ ಇದೆ, ನಿಮಗೆ ಟೈಪ್ C ಕೂಡ ಇದೆ, ನಾರ್ಮಲ್ USB ಬೇಕಾದ್ರೆ ನಾರ್ಮಲ್ USB ಇದೆ. ಇಲ್ಲ ನಾನು 12 ವೋಲ್ಟ್ ಸಾಕೆಟ್ ಹಾಕೋತೀನಿ ಅಂದರು ನಿಮಗೆಲ್ಲ ಕಡೆ ಥರ ಕೂಡ ನಿಮ್ಮ ಈ ಫೋನ್ನ ಚಾರ್ಜ್ ಮಾಡ್ಕೋಬೋದು. ಸೊ ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಫ್ರಂಟು ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ. ಫ್ರಂಟ್ ಇಬ್ಬರಿಗೂ ಕೂಡ, ಪ್ಯಾಸೆಂಜರ್ಗೆ ಮತ್ತು ಡ್ರೈವರ್ಗೆ ಇಬ್ಬರಿಗೂ. ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ, ನಿಮಗೆ ಇಲ್ಲಿ ಪವರ್ಡ್ ಸೀಟ್ ಫಾರ್ ಡ್ರೈವರ್. ಸೊ ಇದು ಕೂಡ ಸಿಗುವಂಥದ್ದು.
ಸೊ ಇದಿಷ್ಟು ಕ್ಲಾವಿಸ್ದು ಫ್ರಂಟ್ ಇಂಟೀರಿಯರು. ಅದರ ಫೀಚರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ 360 ಕ್ಯಾಮ್ರಾ ಇದೆ, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಇದೆ. ಇನ್ನೊಂದೇನು ಸಖತ್ ಫೀಚರ್ ಈ ಗಾಡೀಲಿ ಅಂತ ಹೇಳಿದ್ರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇಲ್ಲಿ ಇನ್ಫೋಟೈನ್ಮೆಂಟ್ ಕಂಟ್ರೋಲ್ ಮಾಡೋಕ್ಕೆ ಸೆಟ್ಟಿಂಗ್ಸು. ಬಟ್ ಇದನ್ನು ನೀವು AC ಕಂಟ್ರೋಲ್ ಮಾಡಬೇಕು ಅಂತಂದರೆ ಇದೊಂದು ಬಟನ್ ನಮಗರೆ ಸಾಕು, ನಿಮಗೆ AC ಕಂಟ್ರೋಲ್ ಕನೆಕ್ಟ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ವೆರಿ ಯುನೀಕ್. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಇಲ್ಲಿ ನಿಮಗೆ ವ್ಯಾನಿಟಿ ಮಿರರ್ ಕೂಡ ಸಿಗುವಂಥದ್ದು. ಸೊ ಇವಾಗ ಟೈಮ್ ವೇಸ್ಟ್ ಮಾಡಿದೆ, ಹಿಂದೆಗಡೆ ಸೀಟ್ಗೆ ಹೋಗೋಣ. ಹಿಂದೆಗಡೆ ಸೀಟ್ ಸ್ಪೇಸ್ ತೋರಿಸ್ತೀನಿ. ಸೊ ಇದು ಹಿಂದೆಗಡೆ ಡೋರು, ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ರಾಡ್ ಇದೆ. ಆರಾಮಾಗಿ ನೀವು ಕುತ್ಕೊಳ್ಳೋಕ್ಕೆ ಮತ್ತು ಇಳಿಯೋಕ್ಕೆ ತೊಂದರೆ ಆಗೋದೇ ಇಲ್ಲ. ಸೊ ವೆರಿ ಈಸಿ ಟು ಗೆಟ್ ಇನ್ ಆ್ಯಂಡ್ ಗೆಟ್ ಔಟ್. ಆ್ಯಂಡ್ ನಿಮಗೆ ಹಿಂದೆಗಡೆ ಒಂದು ಸನ್ ಶೇಡ್ ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ವೆರಿ ಯುನೀಕ್. ಸೊ ಕೂತ್ಕೊಂಡ ತಕ್ಷಣ ಒಳ್ಳೆ ಸ್ಪೇಸು, ನಿಮಗೆ ಒಳ್ಳೆ ಫ್ರಂಟ್ ಲೆಗ್ ರೂಮು, ಕೆಳಗಡೆ ತೈ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿದೆ. ಪ್ಲಸ್ ಇಲ್ಲಿ ನೀವು ನೋಡ್ತಾ ಇರೋದ್ರಿಂದ ನಿಮಗೆ ಏರ್ ಪ್ಯೂರಿಫೈಯರ್ ಕೂಡ ಸಿಗ್ತಾಯಿದೆ. ಸೊ ಇಟ್ ಈಸ್ ಗುಡ್ ಫಾರ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಬ್ಯಾಕ್ ಸೈಡು ನಿಮ್ಗೆ ಇನ್ನೊಂದೇನು ಯೂನಿಕ್ ಫೀಚರು ಅಂತಂದರೆ AC ಬ್ಲೋವರ್ ಕಂಟ್ರೋಲ್ ನಿಮ್ಗೆ ಇಲ್ಲೇ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕು ನೀವು ಅದನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ಇನ್ನೊಂದೇನು ಅಂತಂದರೆ ನಿಮ್ಗೆ ಇಲ್ಲಿ 2 Type-C ಪೋರ್ಟ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಒಂದು ಸಣ್ಣ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ಇದೇನಕ್ಕಪ್ಪ ಅಂತಂದರೆ ಇನ್ ಕೇಸ್ ನೀವು ಇಲ್ಲಿ ಫೋನ್ನ ಚಾರ್ಜ್ ಹಾಕಿದ್ರೆ, ನನ್ನ ಫೋನ್ ಹೀಟ್ ಆಗ್ತಾಯಿದೆ ಅಂತ ಏನಾದರೂ ಕಂಪ್ಲೇಂಟ್ ಇತ್ತು ಅಂತಂದರೆ ಚಾರ್ಜ್ ಹಾಕ್ಬಿಟ್ಟು ನಿಮ್ಮ ಫೋನ ಇಲ್ಲಿ ಮಡಗಿದ್ರೆ ಸಾಕು, ಇಲ್ಲಿಂದ ಗಾಳಿ ಬರೋದ್ರಿಂದ ನಿಮ್ಮ ಫೋನ್ ಹೀಟ್ ಆಗೋಲ್ಲ. ಸೊ ಇದೊಂದು ಫೀಚರ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಕಡೆ ಸೀಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಒಂದು ಟ್ರೇ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ iPad ಇಟ್ಕೋಬೋದು, ಇಲ್ಲಿ ಕಾಫಿ ಇಟ್ಕೋಬೋದು. ಸೊ ಇದೊಂದು ಒಳ್ಳೆ ಫೀಚರ್ ನಿಮಗೆ. ಸೊ ಇನ್ ಕೇಸ್ ನೀವೇನಾದ್ರು ಡ್ರೈವರ್ ಇಟ್ಕೊಂಡು ನಾನು ನೋಡ್ತೀನಿ ಅಂತಂದರೆ ಈ ಸೀಟ್ ನಿಮಗೆ ಪರ್ಫೆಕ್ಟು. ಏನಕ್ಕೆ ಅಂತ ಇನ್ನೊಂದು ಹೇಳ್ತೀನಿ ನೋಡಿ. ನಿಮಗೆ ಇದರಲ್ಲಿ ಬಾಸ್ ಮೋಡ್ ಅಂತ ಒಂದು ಫೀಚರ್ ಇದೆ. ಏನಪ್ಪ ಬಾಸ್ ಮೋಡ್ ಅಂತ ಅಂದರೆ, ನೀವು ಇಲ್ಲಿ ಕುತ್ಕೊಂಡಿದ್ದೀರಾ, ನನಗೆ ಸ್ಪೇಸ್ ಜಾಸ್ತಿ ಬೇಕು ಅಂತಂದರೆ ಫ್ರಂಟ್ ಪ್ಯಾಸೆಂಜರ್ ಹತ್ರ ನೀವು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಸಣ್ಣ ಸ್ವಿಚ್ ಇದೆ, ಇದನ್ನು ಪುಷ್ ಮಾಡಿದ್ರೆ ನಿಮಗೆ ಸೀಟ್ನ ಫುಲ್ ಮುಂದೆ ಹಾಕ್ಬೋದು. ಸೊ ನಾನಿವಾಗ ಆರಾಮಾಗಿ ಕೂತ್ಕೋಬೋದು. ಇನ್ನೂ ಆರಾಮ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ. ಇದನ್ನು ಹಿಂದೆಗಡೆ ಬೆಂಡ್ ಮಾಡಿಕೊಂಡ್ರೆ ಹಿಂದೆಗಡೆ ಸೀಟ್ ರಿಕ್ಲೈನ್ ಆಗುತ್ತೆ ನೋಡಿ. ಸೊ ನಾನಿವಾಗ ವಿತ್ ಲಾಡ್ ಆಫ್ ಸ್ಪೇಸ್ ಐ ಆಮ್ ಸಿಟ್ಟಿಂಗ್ ಲೈಕ್ ಎ ಕಿಂಗ್. ಸೊ ಇದೊಂದು ಯುನೀಕ್ ಫೀಚರು. ಪ್ಲಸ್ AC ವೆಂಟ್ ಕೂಡ ಇಲ್ಲೇ ಇದೆ, ಪ್ಯಾನೋರಮಿಕ್ ಸನ್ರೂಫ್ ಕೂಡ ಇಲ್ಲೇ ಇದೆ. ಸೊ ನಿಮಗೆ ಲಕ್ಸುರಿ ರೈಡ್ ಅಂತೂ ಮಿಸ್ಸೇ ಇಲ್ಲ. ಸೊ ಇವಾಗ ಸೆಕೆಂಡ್ ರೋ ಕಂಫರ್ಟ್ ಆಯಿತು. ಥರ್ಡ್ ರೋಗೆ ಹೋಗೋಣ. ಥರ್ಡ್ ರೋಲ್ಲಿ ಏನೇನು ಸಿಗುತ್ತೆ ನೋಡೋಣ. ಸೊ ನಿಮಗೆ ಥರ್ಡ್ ರೋ ಹೋಗೋಕ್ಕೆ ತುಂಬ ಗಾಡಿಗಳಲ್ಲಿ ತುಂಬ ಪ್ರಾಬ್ಲಮ್ಸ್. ಏನಕ್ಕೆ ಅಂತಂದರೆ ನೀವು ಇದನ್ನು ಪುಷ್ ಮಾಡಬೇಕು, ಇದನ್ನು ಮುಂದೆ ತಳ್ಳಬೇಕು, ತುಂಬ ಹಿಂಸೆ ಕೆಲಸ. ಬಟ್ ನೀವು ಕ್ಲಾವಿಸಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಬ್ರಿಲಿಯಂಟ್ಲಿ ಒಂದು ಟಚ್ ಟಂಬಲ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವೇನು ಮಾಡೋಂಗಿಲ್ಲ, ಇದು ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮುಂದೆ ಹೋಗುತ್ತದು. ಸೊ ನಿಮಗೆ ಒಳಗಡೆ ಹೋಗಲಿಕ್ಕೆ ಆರಾಮ ಸ್ಪೇಸ್ ಇದೆ. ಸೊ ಒಳಗಡೆ ಹೋಗಲಿಕ್ಕೆ ನಿಮ್ಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ಸೊ ಇವಾಗ ಥರ್ಡ್ ರೋ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಳಗಡೆ ಹತ್ತು ಕೂರಲಿಕ್ಕೆ ನಾನು ಹೇಳ್ದಂಗೆ ಯಾವುದೇ ಆದಂಥ ತೊಂದರೆ ಇಲ್ಲ, ಆರಾಮಾಗಿ ಹತ್ತು ಕೂತ್ಕೊಂಡೆ. ಸೊ ಈ ಸೀಟ್ನು ಕೂಡ ಬೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಇವೊಂದು ನಾನು ಇಲ್ಲಿ ಕುತ್ಕೊಂಡಿರೋದ್ರಿಂದ ನನಗೆ ಒಳ್ಳೆ ಸ್ಪೇಸ್ ಇದೆ. ಮುಂದೆಗಡೆ ನನ್ನ ನೀಸ್ ಬಂದು ಈ ಫ್ರಂಟ್ ಸೀಟ್ಗೆ ಟಚ್ ಆಗ್ತಾ ಇಲ್ಲ. ಸೊ ವಿಚ್ ಮೀನ್ಸ್ ದಟ್ ಐ ಹ್ಯಾವ್ ಆ್ಯಡಿಕ್ವೇಟ್ ಸ್ಪೇಸ್. ಸೊ ಇಲ್ಲಿ ನಿಮಗೆ ಏನು ಫೆಸಿಲಿಟೀಸ್ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ 2 ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ AC ವೆಂಟ್ ಕೂಡ ಇದೆ. ಅದ್ರ ಜೊತೆಗೆ ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ, ಪ್ಲಸ್ Type-C ಚಾರ್ಜರ್ ಆನ್ ಬೋತ್ ಹ್ಯಾಂಡ್ಸ್. ಸೊ ನೀವು ಮುಂದೆ ಕಡೆ ಪ್ಯಾಸೆಂಜರ್ಸ್ಗೆ ಡಿಪೆಂಡ್ ಆಗೋ ಅಂಥ ಅವಶ್ಯಕತೆನೇ ಇಲ್ಲ. ನೀವು ಇಲ್ಲಿ ಕೂತ್ಕೊಂಡಿದ್ರು ಆರಾಮಾಗಿ ಕೂತ್ಕೋಬೋದು. ನೀವು ಇಳಿಬೇಕು ಅಂದ್ರೂ ಕೂಡ ಮುಂದೆ ಪ್ಯಾಸೆಂಜರ್ಸ್ಗೆ ನೀವು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇದೊಂದು ಬಟನ್ನ ಪ್ರೆಸ್ ಮಾಡಿದ್ರೆ ನೋಡಿ ಆರಾಮಾಗಿ ಫ್ರಂಟ್ ಹೋಯ್ತು. ಸೊ ಇವಾಗ ಇಳಿಲಿಕ್ಕೆ ಇದನ್ನು ಓಪನ್ ಮಾಡಿ ನಿಮಗೆ ಬೇಜಾನ್ ಸ್ಪೇಸ್ ಇದೆ. ಆರಾಮಾಗಿ ವಿತೌಟ್ ಎನಿ ಹ್ಯಾಸಲ್ ಇಳ್ಕೊಳ್ಳೋದು, ಡೋರ್ನ ಮುಚ್ಚೋದು. ಈ ಗಾಡಿಯಲ್ಲಿ ಮಲ್ಟಿಪಲ್ ಪವರ್ ಟ್ರೈನ್ ಆಪ್ಷನ್ ಸಿಗುತ್ತೆ. 2 ಪೆಟ್ರೋಲ್ ಇಂಜಿನ್ನು, 1 ಡೀಸೆಲ್ ಇಂಜಿನ್ ಆಪ್ಷನ್ನು. ಆ ಇಂಜಿನ್ ಆಪ್ಷನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಒಂದು 1.5 ಲೀಟರು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ನು, ಅದು ನಿಮಗೆ 115 bhp ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ 1.5 ಲೀಟರ್ ಟರ್ಬೋ ಇಂಜಿನ್ನು ವಿಚ್ ಇಸ್ ದಿಸ್. ಪೆಟ್ರೋಲು 162 bhp 253 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಇದರಲ್ಲಿ ಗೇರ್ ಬಾಕ್ಸ್ ಆಪ್ಷನ್ಸ್ ಬಂದು 6 ಸ್ಪೀಡ್ ಮ್ಯಾನ್ಯುಯಲ್ಲು, 6 ಸ್ಪೀಡ್ IMT ಆರ್ ನಿಮಗೆ 7 ಸ್ಪೀಡ್ DCT ಗೇರ್ ಬಾಕ್ಸ್ ಸಿಗುತ್ತೆ. ಸೊ ಗಾಡಿ ಓಡ್ಸೋಕ್ಕಂತೂ ಸಖತ್ ಸ್ಮೂತಾಗಿರುತ್ತೆ. ಇಲ್ಲ ನನಗೆ ಡೀಸೆಲ್ ಬೇಕು ಅಂತ ಹೇಳಿದ್ರೆ ಡೀಸೆಲ್ ಕೂಡ ಇದೆ. 1.5 ಲೀಟರ್ ಟರ್ಬೋ ಡೀಸೆಲ್ಲು, ನಿಮ್ಗೆ ಅದರಲ್ಲಿ 2 ಗೇರ್ ಬಾಕ್ಸ್ ಆಪ್ಷನ್ ಸಿಗುತ್ತೆ. ಒಂದು 6 ಸ್ಪೀಡ್ ಮ್ಯಾನ್ಯುಯಲ್ಲು ಮತ್ತು ಇನ್ನೊಂದು 6 ಸ್ಪೀಡ್ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ಕು. ಸೊ ಈ ಇಂಜಿನ್ ಕೂಡ ಸ್ಮೂತು. ಬಟ್ ನಿಮಗೆ ಇನ್ನೂ ನನಗೆ ಕಂಪ್ಲೀಟ್ ಸ್ಮೂತ್ನೆಸ್ ಬೇಕು, ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು 1.5 ಟರ್ಬೋಗೆ ಹೋಗ್ಬೋದು. ಸೊ ಇದಿಷ್ಟು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ದು ಒಂದು ಸಣ್ಣ ವಾಕ್ ಅರೌಂಡ್ ಆಗಿತ್ತು. ನಿಮ್ಗೆ ಏನಾದರೂ ಸಣ್ಣ ಕ್ವೆಶನ್ಸ್ ಇತ್ತು ಅಂದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಇಲ್ಲ ಅಂದರೆ ಒಂದು ನಂಬರ್ ನಿಮಗೆ ಕಾಣ್ತಾ ಇದೆ, ಆ ನಂಬರ್ಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ನಿಮಗೆ ಎಲ್ಲ ಡೀಟೇಲ್ಸು, ಅದ್ರ ಬ್ರೋಷರು, ಅದ್ರ ಪ್ರೈಸ್ ಡೀಟೇಲ್ಸ್ ಎಲ್ಲ ಬಂದ ತಕ್ಷಣ ನಿಮಗೆ ಅವ್ರು ಕಂಪ್ಲೀಟ್ ಅಪ್ಡೇಟ್ ಮಾಡ್ತಾರೆ. ಇಲ್ಲ ನಾನು ಬುಕ್ಕಿಂಗ್ ಮಾಡ್ಕೋತೀನಿ ಅಂತ ಹೇಳಿದ್ರು ಯು ಕ್ಯಾನ್ ಆಲ್ಸೋ ಬುಕ್ ಇಟ್ ದ ವೆಹಿಕಲ್. ಸೊ ನನ್ನ ಪ್ರಕಾರ
ಒಂದು 25 ಲಕ್ಷದ ಒಳಗಡೆ ಫೀಚರ್ ಲೋಡೆಡ್ಡು, ಒಳ್ಳೆ ಪವರ್ಫುಲ್ಲು, ಒಳ್ಳೆ ಎಫಿಷಿಯೆಂಟು, ಪ್ರೀಮಿಯಂ ಗಾಡಿ ನೀವೇನಾರು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ತೊಗೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಸೊ ಯೋಚನೆ ಮಾಡಬೇಡಿ, ಬಂದು ಆದರ್ಶ್ ಕಿಯಾ ಶೋರೂಮಲ್ಲಿ ಗಾಡಿ ಇವಾಗ ನೋಡಲಿಕ್ಕೆ ಅವೈಲೇಬಲ್ ಇದೆ. ನೀವು ಜೇಲ್ ಬೀರೋಡಲ್ಲಾದರೂ ಹೋಗ್ಬೋದು, ಆರ್ ನಿಮಗೆ ಹಿನ್ಕಲ್ ರೋಡಲ್ಲಾದರೂ ಹೋಗ್ಬೋದು. ಕೆಳಗಡೆ ಎರಡರದ್ದು ಅಡ್ರೆಸ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ದಯವಿಟ್ಟು ಅಲ್ಲಿ ವಿಸಿಟ್ ಮಾಡಿ, ಮೇಲ್ಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಆನ್ ದ ನೆಕ್ಸ್ಟ್ ವಿಡಿಯೋ.